ಮಾಡೋದು ಮಾತ್ರ ಸೋತಿದ್ದೀನಿ. ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ಯಾವತ್ತೂ ಸೋತೇ ಇಲ್ಲ. ಆ್ಯಂಡ್ ಐ ಥಿಂಕ್ ನಾನು ಒಂದು ಸಲ ತೊಗೊಂಡಿರೋ ಡಿಸಿಷನ್ ಚೇಂಜೇ ಮಾಡ್ತಾರೆ. ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ. ನಾನು ಒಂದು ಸಲ ಹೇಳಿದ್ದು ಒಂದೇ ಸಲ ಹೇಳಿದ್ದೆ. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಅದಾದಮೇಲೆ ಶಾರದವ್ರು ಏನಾಗುತ್ತೆ, ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ, ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ, ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ, ಅದರಲ್ಲಿ ಒಂದು ಪ್ರೀತಿ ಇದೆಯಾ. ಆ್ಯಂಡ್ ಅಗೇನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್, ಇಟ್ ಜಸ್ಟ್ ಅಬೌಟ್ ಮನಿ, ಸೊ ಡೋಂಟ್ ಯು ಥಿಂಕ್ ಶಾರದಾ ಅವರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್, ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದ್ದಾರಂತ. ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ, ಕೂಗು ಈ ಕಡೆಯಿಂದನೂ ಬರ್ತಾ ಇರ್ತಲ್ಲ ಜನಗಳಿಂದ, ನೀವೇ ಮಾಡಬೇಕು. ಎಲ್ಲ ಯಾವುದೋ ಫಂಕ್ಷನ್ಗೆ ಹೋಗಲಿ, ಜನಗಳನ್ನ ಮೀಟ್ ಮಾಡಲಿ, ಯಾಕೆ ನಮ್ಮಲ್ಲೇ ಇರುವಂಥ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು, ಅವರಲ್ಲೂ ಒಂದು ಆನೆಸ್ಟಿ ಇರ್ತಾಯಿತ್ತು. ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ. ಬಟ್ ಐ ಹರ್ಡ್ ಆ್ಯಂಡ್ ಡೋಂಟ್ ಥಿಂಕ್ ಶಾರದಾ ಅವರೇ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದೆನ್ 10 to 12 ಮೀಟಿಂಗ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇ they wanted to meet me, but then I told Prashant, ನನಗೆ ಇನ್ನೊಂದು 3 ತಿಂಗಳು 3 ತಿಂಗಳು ನಾನು ಪ್ಲೀಸ್ ಡೋಂಟ್ ಕಮ್ ನಿಯರ್ ಮೀ, ನಾಟ್ ಫಾರ್ ಎನಿಥಿಂಗ್ ಎಲ್ಸ್, ಬಿಕಾಸ್ ನನ್ನ ತಲೆಯಲ್ಲಿ 1000 ಓಡ್ತದೆ ಇವಾಗ. ಸೊ ಅದು ಯಾವುದು ಬೇಡ. ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್. ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ, ಆ್ಯಸ್ ಯು ರೈಟ್ಫುಲಿ ಸೆಡ್, ಮೆಚ್ಯೂರಿಟಿ ಈಸ್ ಇವನ್ ಗಿವಿಂಗ್ ಎನ್ ಇಯರ್ ಅಲ್ಲ. ವಿ ವಾಂಟ್ ಟು ಹಿಯರ್ ದೆಮ್ ಔಟ್, ವಾಟ್ ಇಸ್ ಇಟ್, ಟೆಲ್ ಮಿ. ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ. ಆ್ಯಕ್ಚುಲಿ ಅವ್ರು ಫಸ್ಟ್ 2 times ಬಂದಾಗ ಅವ್ರಿಗೆ ಕೇಳಿದ 2 ಪ್ರಶ್ನೆ ನಾನು, ಊಟ ಮಾಡ್ತೀರಾ, ಕಾಫಿ ಟೀ ಕುಡಿತೀರಾ, 2. ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು. ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ, ದೇರ್ ಇಸ್ ಅ ಟೀಮ್ ಆಫ್ ಮೈನ್, ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್, ವಿ ಡಿಸ್ಕಸ್ ಅ ಲಾಟ್. ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್, ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಅಪ್, ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್, ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್, ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಆ್ಯಂಡ್ ವಾಂಟೆಡ್, ನೋ ವೆದರ್ ಇಟ್ ಈಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಷನ್ಶಿಪ್, ದಟ್ಸ್ ವಾಟ್ ಇಟ್ ಇಸ್. ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದರೆ, ಅವ್ರು ನಮಗೆ ತೋರಿಸೋ ರೀತಿ, ಪ್ರೀತಿ, ಒಂದು ಮಾತಾಡೋ ರೀತಿ, ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ, ವಿ ಆಲ್ ಡಿಸರ್ವ್ another chance and another opportunity, don't we? That's all. ಅವ್ರದ್ದು ಇನ್ನೂ 2-3 ಇದೆ. ಸರ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ that they didn't find a replacement for you. ರೀಪ್ಲೇಸ್ಮೆಂಟ್ ಯಾವತ್ತೂ ಹುಡುಕಕ್ಕೆ ಹೋಗಲೇಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದಾ ಇಲ್ಲದೆ ನಡೆಯುತ್ತೆ, ಅದು ಅಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು. ನಾನು ರೀಪ್ಲೇಸ್ಮೆಂಟ್ ಹೆಂಗೆ ಹುಡುಕ್ಲಿ, ಈಗ ಚಾನ್ಸ್ ಇಲ್ಲ. ಅದಲ್ಲಿಂದ ಒಂದು ಧ್ವನಿ ಬರುತ್ತೆ, ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ, ಹುಡುಕೋದು ತಪ್ಪೆ. ಈಗ ರೀಪ್ಲೇಸ್ಮೆಂಟ್ ಆಗೋಂಥ ವ್ಯಕ್ತಿ ನಾನು ಆಗಿದ್ದಿದ್ರೆ ಎಂತ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ. ಇಲ್ಲಾಗಲಿ ಸಿನಿಮಾದಲ್ಲಾಗಲಿ, ನನ್ನ ಸಿನಿಮಾ ನಂದು, ನನ್ನ ವೇದಿಕೆ ನಂದು. ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ, ಒಂದೊಂದು ಕ್ಯಾರೆಕ್ಟರ್ ಇದೆ, ಪರ್ಸನಾಲಿಟಿ ಇದೆ. ಡೋಂಟ್ ಯು ಥಿಂಕ್ ಸೊ? ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರೀಪ್ಲೇಸ್ಮೆಂಟ್ಸ್ ಹಿಯರ್. Today reality business is a bigger, reality shows or channels have a bigger business than movies. That attracted you in terms of business, I'm talking in terms of money wise. What exactly is your question? I'm sure the money factor also works here, sir. That's all. Okay, if it works, it works. It's my personal. Yeah, that is what I'm just asking. Why? Whether the priority works because business reality show has become bigger. It takes a bigger picture than the movies you are part of, like. Don't you think so? If a reality show became bigger, I was a big part of the bigger. Whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. ನಾನು ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಇಟ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. But going by whatever half the year of your time, investment of time goes to Bigg Boss, then how much will you give time to
2 movies. You had promised that you will do 2 movies in 18 months. So will you keep up that promise? Wait and watch. ಪ್ರಶಾಂತ್ ಸರ್, ಈ ಬಾರಿಯ ಪ್ರಶಾಂತ್ ಸರ್, ಕಂಟೆಸ್ಟೆಂಟ್ಗಳಂದಾಗ ಅದರದ್ದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ಗಳು ಯಾವುದನ್ನ ಮಾನದಂಡ ಇರುತ್ತಾ? ಯಾಕೆಂದರೆ ಕಳೆದ ಬಾರಿ ಕಂಟೆಸ್ಟೆಂಟ್ಗಳು ಗೊತ್ತಿದೆ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳು ಆಯಿತು. ಸೊ ಈ ಬಾರಿ ಯಾವುದನ್ನ ಮಾನದಂಡಗಳು ಅಂದರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರು ಏನು ಲಾಸ್ಟ್ ಟೈಮ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದರು, ಈ ಬಾರಿ ಬೇರೆ ಆ ಥರದ ಯಾವುದನ್ನ ಮಾನದಂಡಗಳನ್ನ ಇಟ್ಕೊಂಡೇನೆ ಸೆಲೆಕ್ಟ್ ಮಾಡ್ತೀರಾ ಈಗ? ಇಲ್ಲ, ಇದು ಅದರ ವರ್ಕ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಅಂದರೆ ಈ ಮನೆ ಒಳಗೆ ಹೋದ ನಂತರ ಅವರವರ ಕ್ಯಾರೆಕ್ಟ್ರಾಗಿ ಅವ್ರು ಇರ್ತಾರೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ಮನೆ ಒಳಗೆ ಹೋದ ನಂತರ ತುಂಬ ಇನ್ನೋಸೆಂಟ್ ಇದ್ದವನು ವೈಲೆಂಟ್ ಆಗ್ಬೋದು, ಆಗಬಾರ್ದಂತೇನಿಲ್ಲ. ಈಗ ನನ್ನನ್ನು ನೋಡುವಾಗ ನಾನು ತುಂಬ ಸೈಲೆಂಟ್ ಅನ್ನಿಸ್ಬೋದು, ಯಾವುದೇ ಒಂದು ಸಿಚುವೇಶನ್ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಮಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಇದೇ ಮಾನದಂಡ ಅಂತ ಇರಲ್ಲ. ಬಟ್ ಅದಕ್ಕೆ ಒಂದು 18 ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ. ಆ ವ್ಯಕ್ತಿತ್ವದಲ್ಲಿ ಅವ್ರಿಗೆ ಇದ್ದರೆ ಡೆಫಿನೆಟಾಗಿ ಸೆಲೆಕ್ಟ್ ಮಾಡ್ತೇವೆ. ಅದೇ ಆ್ಯಕ್ಚುಲಿ ಮಾನದಂಡ ಅಂತ ಇರುವಂಥದ್ದು ಬಿಗ್ ಬಾಸಲ್ಲಿ. ಖಾಲಿ ಫೇಮ್ ಇದ್ದರೆ ಮಾತ್ರ ತಗೊಳ್ತೀವಿ ಹಂಗೇನಿಲ್ಲ. ಪ್ರತಿ ವರ್ಷ ನೋಡಿದರೆ ಬೇರೆ ಬೇರೆ ಥರ ಕಂಟೆಸ್ಟೆಂಟ್ಗಳು ಇದೆ. ಸೀಸನ್ 10ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ 11ನಲ್ಲಿ ಬೇರೆ ಥರ ಇದ್ದರು, 9 ಬೇರೆ ಇದ್ದರು. ಸೊ ಹಂಗಂಗೆ ಅಂಥ ಮಾನದಂಡ ಅಂತ ಏನಿಲ್ಲ. ಅಲ್ಲ ಸರ್, ಯಾಕೆಂದರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ, ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸು ಬೇರೆ ಬೇರೆ ಪೊಲೀಸರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯಿತು. ಸೊ ಆ ಥರದ್ದು ಬ್ಯಾಕ್ಗ್ರೌಂಡ್ ಇರೋ ಕಂಟೆಸ್ಟೆಂಟ್ಗಳನ್ನ ನೀವು ಇದು ಮಾಡಿದ್ರು. ಸೊ ಅದಕ್ಕೆ ಈ ರೀತಿ ಅಂದರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತು ಅದನ್ನು ನಾನು ಅದೇ ಈಗ ನಾನು ರಿವ್ಯೂ ಮಾಡೋಂಗೆಲ್ಲ ವೆಯ್ಟ್ ಮಾಡಬೇಕು. ಡೆಫಿನೆಟಾಗಿ ಹೊಸ ಥರ ನಾನು ಆಗಲ್ಲ ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬರ್ತೇವೆ ಅಷ್ಟಂತೂ ನಾನು ಹೇಳಬಲ್ಲೆ. ಸೊ ಸ್ವಲ್ಪ ವೆಯ್ಟ್ ಮಾಡಿದರೆ ಸರ್ ಪ್ರೊಮೋ ಬಂದ ನಂತರ ಗೊತ್ತಾಗುತ್ತೆ ನಿಮಗೆ ಯಾವ ಹೊಸ ಥೀಮು ಏನು ಅಂತ. ಈಗ ನಾನು ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದೆ, ಅದೊಂದು ಫೋಟೋ ಶೂಟ್ ಆಗಿದೆ. ಸರ್, ಸಾಮಾನ್ಯವಾಗಿ ನೀವು ಒಂದು ನಿಮಿಷ ಈ ಕಡೆ ಒಂದು ಡಿಸಿಷನ್ ತಗೊಂಡು ಸುಷ್ಮಾ ಮೇಡಮ್ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಅನ್ನುವಂಥದ್ದು ಇತ್ತು ಅಂತ. ಸೊ ಏನು ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ. ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ, ಎಲ್ಲಿಂದ ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾರಮ್ಮ, ನನ್ನ ವೈಯಕ್ತಿಕ. ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು, ಆ ವೇದಿಕೆ, ಆ ವ್ಯಕ್ತಿ, ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ, ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ, ಕರೆಕ್ಟ್. ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ. ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಗೆ ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರಬೇಕಾದ್ರೆ ಲೈಫಲ್ಲಿ ತುಂಬ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೊಡೋದು ತಪ್ಪಾಗಲ್ಲ. ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ಲಿ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಅದು ಬೇಕು ಅನ್ನಿಸ್ತು. ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು TVR ಎಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ, ಆ ರೇಟಿಂಗ್ಸ್ ಬರ್ತಾ ಇದೆ. ಅದು ಎಲ್ಲರ ಶ್ರಮ, ಒಬ್ರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಇರ್ಬೋದು, ಪರವಾಗಿಲ್ಲ, ಬಟ್ ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು, ಇನ್ನು ಸುಂದರವಾಗಿರ್ಬೇಕು. ನನಗೆ ಅವ್ರು ಎಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು 4 ಗೋಡೆ ಥರ ಇರಬಾರ್ದು, ಮನೆ ಥರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗಬೇಕು, ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ, ನನ್ನ ಗತ್ತು.
ಅಲ್ವೇ? ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು, ಮಾಡಬೇಕು, ಚಿಕ್ಕದಾಗಿರಬೇಕು, ನೀಟಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕಿಂತ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ, ನಾವೆಲ್ಲ ಕೂತು ಮಾತಾಡಲ್ವೇ. ಬಟ್ ನನಗದು ಹೇಳೋ ರೀತಿ ಇತ್ತು, ಹೇಳಿದೆ ಅಷ್ಟೇ. ಸರ್, ಕೋಟ್ಯಾಂತರ ಅಭಿಮಾನಿಗಳು ಒಂದು ನಿಮಿಷ